ದೋಸೆ ಮತ್ತೆ ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ ಮಗನೆ, ಬಿಸಿ ಬಿಸಿ ಇದೆ ತಿನ್ನು. ಏನಮ್ಮ ನೀನು ಏನ್ ತಿಂಡಿ ಮಾಡಿದ್ರು ಟೇಸ್ಟ್ ಇರಲ್ಲ. ಆ ಹೋಟ್ಲಲ್ಲಿ ನೋಡಿ ಕಲ್ತ್ಕೊ ಹೆಂಗಿರುತ್ತೆ ರುಚಿ ರುಚಿಯಾಗಿ. ಅಮ್ಮ ಇವತ್ತೇನ್ ತಿಂಡಿ ಮಾಡಿದ್ಯಾ? ಇವತ್ತಂತೂ ನೀನ್ ಕೇಳಿದ್ರೆ ಖುಷಿ ಆಗ್ಬಿಡ್ತೀಯ. ನಿನ್ಗೆ ಇಷ್ಟ ಆಗಿರೋ ಪಾಸ್ತಾ ಮಾಡಿದ್ದೀನಿ. ಹೌದಾ? ತಗೋ, ಬಿಸಿಯಾಗಿರುವಾಗ್ಲೇ ತಿನ್ನು. ಇದೇನಮ್ಮ ಹಿಂಗಿದೆ ಇದು? ನಾನು ಪಾಸ್ತಾ ಅಂತಾರ. ಪಾಸ್ತಾ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ನೀನ್ ತಿಂದಿದ್ದೆ ಯಾವ ತರ ಹೋಟ್ಲಲ್ಲಿ ಒಂದ್ಸರಿ ತಿನ್ನೋಡು. ನನ್ನ ಮಗನಿಗೋಸ್ಕರ ಆದ್ರೂ ಹೋಟ್ಲಲ್ಲಿ ಹೆಂಗ್ ಮಾಡ್ತಾರೆ ಅಂತ ತಿಳ್ಕೊಳ್ಳೇಬೇಕು. ಅಮ್ಮ ಇವತ್ತೇನ್ ತಿಂಡಿ ಮಾಡಿದ್ಯಾ? ತಗೋ ಮಗನೆ, ನಿನ್ಗಿಷ್ಟ ಆಗಿರೋ ವೆಜ್ ಸಲಾಡ್ ಮಾಡಿದ್ದೀನಿ. ಅಮ್ಮ ಸಕ್ಕತ್ತಾಗಿದೆ ಅಮ್ಮ. ಈ ನಡುವೆ ಅಂತೂ ನೀನು ಸಕ್ಕತ್ತಾಗಿ ಅಡುಗೆ ಮಾಡ್ತೀಯ. ಹೋಟ್ಲು ತರನೇ ಮಾಡ್ತೀಯ. ಮಗನೆ, ನಿನಗೋಸ್ಕರ ಹೋಟ್ಲಿಗೆ ಹೋಗಿ ನೋಡ್ಕೊಂಬಂದೆ. ಅದಕ್ಕಮ್ಮ ಇಷ್ಟೊಂದು ಟೇಸ್ಟ್ ಆಗಿದೆ ನಿನ್ನ ಅಡುಗೆ. ಅಲ್ಲಮ್ಮ ಅವ್ರು ನೋಡ್ಕೊಂಡ್ ಬಂದ ತಕ್ಷಣ ನೀನು ಮಾಡ್ಬಿಟ್ಟಲ್ಲ, ಅವ್ರ ಹತ್ರ ಬರೆಸ್ಕೊಂಬಂದ ಏನೇನು ಹಾಕ್ಬೇಕು ಅಂತ? ಇಲ್ಲ, 2 ದಿನ ಹೋಟ್ಲ ಹತ್ರ ಹೋದೆ. ಅವ್ರನ್ನೇ ನೋಡ್ತಿದ್ದೆ ಹೆಂಗೆ ಮಾಡ್ತಾರೆ ಅಂತ. 2 ದಿನನೂ ಒಂದೇ ಥರ ಮಾಡಿದ್ರು. ಅವಾಗ ಅದನ್ನೆಲ್ಲ ತಿಳ್ಕೊಂಬಂದು ಮನೇಲಿ ಮಾಡಿದೆ. ಓ, ನೀನು ತುಂಬ ಗ್ರೇಟ್ ಬಿಡಮ್ಮ. ಬರೀ ನೋಡ್ಕೊಂಬಂದಿದ್ದಕ್ಕೆ ಇಷ್ಟೆಲ್ಲ ಮಾಡ್ದ. ಅದೇನಿಲ್ಲ ಕಣೋ, ತುಂಬ ಈಸಿ. ನಿನಗೂ ಬೇಕಾದ್ರೆ ಹೇಳ್ಕೊಡ್ತೀನಿ. ಅಷ್ಟೊಂದು ಈಸಿನಮ್ಮ? ಹೆಂಗೆ ಅದು? ಒಂದ್ಸರಿ ಈ ಕಡೆ ತಿರ್ಕೊ, ತರಕಾರಿ ತಗೋ, ಕಟ್ ಮಾಡು, ಹಿಂದೆ ಕುಂಡಿ ಹತ್ರ ಕೈ ಹಾಕ, ಚೆನ್ನಾಗಿ ಒಂದ್ಸರಿ ಕೆರ್ಕೊ. ಆಮೇಲೆ ಈ ಕಡೆ ತಿರ್ಕೊ. ಅಡುಗೆ ಮಾಡಿ ಸುಸ್ತಾಗಿ ಬೆವರೆಲ್ಲ ಬಂದಿರ್ತದ, ಆ ಬೆವ್ರನ್ನೆಲ್ಲ ಒಂದ್ಸರಿ ಒರೆಸ್ಕೊಂಡು ಬಾಣ್ಲಿಗೆ ಹಾಕು. ಆಮೇಲೆ ಈ ಥರ ಒಂದ್ಸರಿ ಮೂಗೊಳಿಗೆ ಕೈ ಹಾಕೊಂಡು ಚಪಾತಿ ಇಟ್ಟೋ ದೋಸೆ ಇಟ್ಟೋ ಏನಾದರೂ ಕಲಿಸ್ಕೊ. ವೆರಿ ಟೇಸ್ಟಿಯಾಗಿರುತ್ತೆ ಅಡುಗೆ.